ಅಂಟ್ಕೊಳ್ಳಿ. ಸುಡುತ್ತೆ ಗುರು. ಸೊ ಫೈನಲಿ ಒಂದು ರೋಸ್ ಆಗಿದೆ. ಈ ಥರ ಇನ್ನು 7 ರೋಸ್ ಮಾಡಿದ್ರೆ ನಮ್ಮ ಬೊಕ್ಕೆ ರೆಡಿ ಆಗುತ್ತೆ. ಸೊ ಇವಾಗ ಪ್ರೇರಣಾ ಅವ್ರ ಅಪಾರ್ಟ್ಮೆಂಟ್ ಎಂಟರ್ ಆಗಿದ್ದೀನಿ ಟು ಸರ್ಪ್ರೈಸ್ ಹರ್ ವಿತ್ ಮೈ ಹ್ಯಾಂಡ್ ಮೇಡ್ ಬೊಕ್ಕೆ. ಸೊ ಬಂದ್ಲು ಅನ್ಸುತ್ತೆ. ಹ್ಯಾಪಿ ಬರ್ಡೇ ಪ್ರೇ. ಮಾಡಿದ್ದ ಸೂಪರ್. ಇಷ್ಟೆಲ್ಲ ಬರುತ್ತಾ ನಿಂಗೆ? ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಅನಿಸ್ತಾ ಇರ್ಬೋದು ನಾನು ಒಬ್ಬನೇ ಕೂತ್ಕೊಳ್ಳಿ ಏನ್ ಮಾಡ್ತಾ ಇದ್ದೀನಿ ಅಂತ. ಇವಾಗ ಏನಂದ್ರೆ ಪ್ರೇರಣನ್ ಬರ್ಡೇಗೆ ಒಂದು ಗಿಫ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗಾಗಲೇ ಅನ್ಸಿರುತ್ತೆ ನನ್ನ ಮುಂದೆ ಇರೋ ಐಟಮ್ಸ್ಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ಸೊ ಅದರಿಂದ ಇದನ್ನ ಏನ್ ಮಾಡ್ಬೋದು ನಾನು ಅಂತ. ಅದಕ್ಕೆ ಅಂತಾನೆ ನಿಮ್ಗೆ ಹತ್ರ ಡೌಟ್ ಬರಬಾರ್ದು ಅಂತಾನೆ ಈ ಎಲ್ಲಾ ಫೀಲ್ಡಲ್ಲೂ ಒಬ್ರು ಡೈರೆಕ್ಟರ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ ಒಬ್ರು, ಅಂಡ್ ಈಗ ಶೆಫ್ ಅಡುಗೆ ಮಾಡ್ಬೇಕಾದ್ರೆ ಒಬ್ರು ಶೆಫ್ಗೆ ಒಬ್ರು ಅಸಿಸ್ಟೆಂಟ್ ಇರ್ತಾರೆ. ಸೊ ಅದೇ ರೀತಿ ನನಗೆ ಒಬ್ಬ ಕಲಾವಿದನಾಗಿ ಇವಾಗ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಸೊ ನನಗೆ ಇನ್ನೊಬ್ರು ಅಸಿಸ್ಟೆಂಟ್ ಬೇಕೇ ಬೇಕು ಆದ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕೆ ಒಬ್ಬ ನಮ್ಮ ಅಸಿಸ್ಟೆಂಟ್ ಕರೆಯೋಣ. ಇವಳು ನಮ್ಮ ಅಕ್ಕ, ನಮ್ಮ ತಂದೆ ತಾಯಿಗೆ ನಾನು ಹುಟ್ಟಕ್ಕಿಂತ ಮುಂಚೆ ಹುಟ್ಟಿದಂತ ಹೆಣ್ಮಗಳು. ಇವಾಗ ಏನ್ ಮಾಡ್ತಿದೀವಿ ಅಂತಂದ್ರೆ ಒಂದು ಬೊಕ್ಕೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಅಂಡ್ ಪ್ಲಾನ್ ಮಾಡಿದ್ರೆ ನಾನು ಮಾಡ್ತಾ ಇಲ್ಲ, ಯೂಟ್ಯೂಬ್ ಅಲ್ಲಿ ಹುಡುಕಿ ಯಾವ್ದು ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು ಅಂತ. ಅಂಡ್ ಇವಳು ಹುಡುಕ್ತಿರ್ಬೇಕಾದ್ರೆ ಇವಳು ಸಪೋರ್ಟ್ ತಗೊಂಡ್ಬಿಟ್ಟೆ. ಅದೇ ಸಮಸ್ಯೆ ಆಗಿದ್ದು. ಯಾವ್ದೇ ವಿಡಿಯೋ ನೋಡಿದ್ರು ಇದು ಈಸಿ ಬಿಡೋ, ಅದಕ್ಕೂ ಮೇಲೆ ಇದು ಈಸಿ ಬಿಡೋ, ಅದಕ್ಕೂ ಮೇಲೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹುಡುಕಿ ಇವಾಗ ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ದೀವಿ. ಅಂಡ್ ಅದು ನನಗೆ ತುಂಬಾನೇ ಕಷ್ಟ ಇದೆ. ಸೊ ನೋಡೋಣ ಹೆಂಗೆ ಮಾಡ್ತೀವಿ ಅಂತ ಫಿಗರ್ ಔಟ್ ಮಾಡೋಣ. ಸ್ಯಾಟಿನ್ ಟೇಪ್ ತಗೊಂಡು ಬಂದಿದ್ದೀವಿ ಒಂದಷ್ಟು ಬೇರೆ ಬೇರೆ ಸೈಜ್ದು. ಈ ಸೈಜ್ಗೆ ಕಟ್ ಮಾಡ್ಕೊಂಡು ಹೋಗ್ಬೇಕು. ಅದು ಫಸ್ಟ್ ಟಾಸ್ಕ್. ಅದನ್ನ ಮುಗಿಸೋಣ ಫಸ್ಟ್. ಈಗ ಸ್ಯಾಟಿನ್ ಟೇಪ್ನ ಯೂನಿಫಾರ್ಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಎಡ್ಜಸ್ ಸ್ವಲ್ಪ ಹಿಂಗೆ ಆಚೆ ಬಂದ್ಬಿಟ್ಟಿರೋದ್ರಿಂದ ತಿಕ್ಲಂಗೆ ಕಾಣುತ್ತೆ ಆಚೆ ಬಂದರೆ. ಸೊ ಅದಕ್ಕೆ ಅದನ್ನು ಒಂದೇ ಒಂದು ಸಮ ಮಾಡ್ಕೊಳ್ಳೋಣ. ಬೆಂಕಿಗೆ ಹಾಕ್ಬಿಟ್ಟು ಹಿಂಗೆ ಸುಟ್ಟರೆ ಒಂದೇ ಲೆವೆಲ್ ಆಗುತ್ತೆ. ಸೊ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಇದು ಮಾಡಲೇಬೇಕು ಅಂತಂದ್ಬಿಟ್ಟು ಮಾಡಿಸ್ತಾ ಇದ್ದಾಳೆ. ಮಾಡೋಣ. ನಾನು ಕೊಟ್ಟಲು ಚೆನ್ನಾಗಿ ಕಾಣಬೇಕು, ಎಂಡ್ ಪಾಯಿಂಟ್ ಚೆನ್ನಾಗಿ ಕಾಣಬೇಕು. ಆ್ಯಂಡ್ ಪ್ರೇರಣೆಗೆ ಸರ್ಪ್ರೈಸ್ ಆಗಬೇಕು, ಅಷ್ಟೇ ಬೇಕಾಗಿರೋದು. ಸೊ ಮಾಡೋಣ. ಫಸ್ಟ್ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಫೋಲ್ಡ್ ಮಾಡಿ, ಓಕೆ. ಆಮೇಲೆ ಈ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು, ಕರೆಕ್ಟಾ? ಗನ್ನಲ್ಲಿ ಫಸ್ಟು ಕೆಳಗಡೆ ಹಾಕ್ಬಿಡೋಣ. ಅಂಟ್ಕೊಳ್ಳಿ. ಸುಡುತ್ತೆ ಗುರು. ಸೊ ಇದನ್ನ ಅಂಟ್ಸಕ್ಕೆ ಇದನ್ನ ಕೈ ಇಟ್ಕೊಂಡ್ರೆ ಎಕ್ವಿಪ್ಮೆಂಟ್ ಇದನ್ನ ಇದೇ ಫಸ್ಟ್ ಟೈಮ್ ಹಿಡಿತಾ ಇರೋದು ನಾನು. ಜೀವನದಲ್ಲಿ ಈ ಥರದಲ್ಲಿ ಯೂಸ್ ಮಾಡಿಲ್ಲ. ಎಂತ ಗನ್ನು? ಗ್ಲೂ ಗನ್. ಸೊ ಹಿಂಗೆ ಅಂಕಿದ್ರೆ ಗ್ಲೂ ಬರುತ್ತೆ. ಅದಕ್ಕೆ ಶಿಸ್ತಾಗಿ ಅಂಟಿಸೋದು. ಬಿಟ್ಬತ್ತು ತಡೆಯಲಿ. ಒಂದೊಂದೇ ಪೆಟಲ್ ಮಾಡೋಕ್ಕೆ ನೀಟಾಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಗ್ಲೂಗನ್ನಿಂದ ಮಧ್ಯ ಸ್ಟಿಕ್ ಮಾಡಿಕೊಂಡು ಅದು ಅಂಟೋ ತನಕ ಅದನ್ನು ಪ್ರೆಸ್ ಮಾಡಿ ಆಮೇಲೆ ನೆಕ್ಸ್ಟ್ ಒಂದು ಪೆಟಲ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ ಟೈಮ್ ಹಿಡಿಯುತ್ತೆ ಅಂತ, ಬಟ್ ಮಾಡ್ತಾ ಪ್ರಾಕ್ಟೀಸ್ ಆದಷ್ಟು ಬೇಗ ಮಾಡ್ಬೋದು. ಈಗ ಫೈನಲಿ ಇಷ್ಟು ರೆಡಿ ಇದೆ ಪೆಟಲ್ಸು. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಸೊ ಇವಾಗ ಎಲ್ಲ ಪೆಟಲ್ಗಳು ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲಾದ್ರಲ್ಲಿ ಪೆಟಲ್ಸ್ ರೆಡಿ ಇದೆ. ಇವಾಗ ಪೆಟಲ್ನ ಒಂದು ಹೂವಾಗಿ ಕನ್ವರ್ಟ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಈಗ ಒಂದು ಕಡೆಯಿಂದ ಅಂಟಿಸ್ಕೊಂಬರೋಣ. ಪೆಟಲ್ನ ಅಂಟಿಸ್ಕೊಂಡು ಬರುವ. ಆ್ಯಕ್ಚುಲಿ ರೋಸ್ ಮಾಡೋದ್ರಲ್ಲಿ ಇದೇ ಮೇಯ್ನ್ ಸ್ಟೆಪ್ಪು. ಪೆಟಲ್ ಸ್ಟಾರ್ಟಿಂಗ್ ಸ್ವಲ್ಪ ಆ ಕಡೆ ಹೋದ್ರೂ ನಡೆಯುತ್ತೆ, ಬಟ್ ಇದು ಅಂಟಿಸ್ಕೊಳ್ಳೋದು ನೀಟಾಗಿ ಅಂಟಿಸ್ಕೋಬೇಕು. ಆವಾಗ ನಾವು ರೋಸ್ ಮಾಡ್ಬೇಕಾದ್ರೆ ಅದನ್ನು ರೊಟೇಟ್ ಮಾಡಿದಾಗ ನೀಟಾಗಿ ಬರುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ಹುಷಾರಾಗಿ ಮಾಡ್ತಾಯಿದ್ದೀನಿ. ಒಂದು ಕಡೆಯಿಂದ ನೀಟಾಗಿ ಇದನ್ನು ಅಂಟಿಸ್ಕೊಂಬಂದರೆ ಒಂದು ಆರ್ಚ್ ಥರ ಆಗುತ್ತೆ. ಅದು ಆರ್ಚ್ನ ತಗೊಂಡು ನಮ್ಮ ಒಂದು ಕಡ್ಡಿಗೆ ನೀಟಾಗಿ ರೊಟೇಟ್ ಮಾಡಿಬಿಡೋದು. ಮಾಡಿದ್ರೆ ರೋಸ್ ರೆಡಿ. ಸೊ ಈಗ ರೋಸ್ ಮಾಡೋಕ್ಕೆ ಏನು ಕ್ಷಣಗಣನೆ ಇದೆ. ಸೊ ನಾವು ನಮ್ಮೊಂದು ಕಡ್ಡಿ ತಗೊಳ್ಳೋಣ. ಇದು ಗುಲಾಬಿ ಹೂವಿನ ಒಂದು ಸ್ಟೆಮ್ ಅಂತಲೇ ಅನ್ಬೋದು. ಸೊ ಇವಾಗ ಇದನ್ನು ಅಂಟಿಸ್ಕೊಂಡು ಬರೋಣ. ಫಸ್ಟು ಗಮ್ ಹಾಕಿ ನೀಟಾಗಿ ಸ್ಟಿಕ್ ಮಾಡೋಣ ಹಿಂಗೆ. ಆಮೇಲೆ ಇಲ್ಲಿಂದ ಒಂದು ಕಡೆಯಿಂದ ನೀಟಾಗಿ
ಸೊ ಇಷ್ಟು ಸದ್ಯಕ್ಕೆ ಇಷ್ಟು ಹಾಕಿರೋಣ, ಇದನ್ನು ಅಂಟಿಸ್ಬಿಟ್ಟು ಆಮೇಲೆ ಬಿಕ್ಕಿದ್ದು ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಹೂ ಪ್ರೊಸೆಸ್. ಈಗ ಮಿಕ್ಕಿದಕ್ಕೂ ಹಾಕೊಳ್ಳೋಣ. ಇಲ್ಲಿ ಸ್ವಲ್ಪ ನೀಟಾಗಿ ಜಾಸ್ತಿ ಹಾಕೋಣ, ಎಂಡಿಂಗ್ ಅಲ್ವಾ. ಸೊ ರೋಸ್ ಆಯಿತು. ಸೊ ಫೈನಲಿ ಒಂದು ರೋಸ್ ಆಗಿದೆ. ಈ ಥರ ಇನ್ನು 7 ರೋಸ್ ಮಾಡಿದ್ರೆ ನಮ್ಮ ಬೊಕ್ಕೆ ರೆಡಿ ಆಗುತ್ತೆ. ಸೊ ಈಗ ಮಿಕ್ಕಿದ ರೋಸ್ ಮಾಡೋಣ. Few moments later. ಸೊ ಎಲ್ಲ ರೋಸಸ್ ರೆಡಿ ಇದೆ. ಈ ರೋಸಸ್ನ ಬೊಕ್ಕೆ ಮಾಡಿ ತೊಗೊಂಡೋಗಿ ಪ್ರೇರಣಕ್ಕೆ ಹೋಗೋಣ, ನೋಡೋಣ ಅವಳು ಹೆಂಗೆ ಎಕ್ಸ್ಪ್ರೆಷನ್ ಇರುತ್ತೆ ಅಂತ. ಫಸ್ಟ್ ಈಗ ಬೊಕ್ಕೆ ರೆಡಿ ಮಾಡೋಣ. ಆ್ಯಂಡ್ ಫೈನಲಿ ಇವತ್ತು ಜೂನ್ 3ನೇ ತಾರೀಕು ಪ್ರೇರಣನ್ ಬರ್ಡೇ ಬಂದಿದೆ. ಸೊ ಅವಳಿಗಾಗಿ ಮಾಡಿದಂಥ ಹ್ಯಾಂಡ್ ಮೇಡ್ ಬೊಕ್ಕೆ ಕೂಡ ರೆಡಿ ಆಗಿದೆ. 7 ರೋಸಸ್ ಹಾಕಿ ನೀಟಾಗಿ ರೆಡಿ ಮಾಡಿದ್ದೀನಿ. ನನಗೇನೆ ಫುಲ್ ಖುಷಿ ಆಯ್ತು ನೋಡ್ಬಿಟ್ಟು, ಇಷ್ಟು ಚೆನ್ನಾಗಿದೆಯಲ್ಲ ನಾನು ಮಾಡಿದ್ದು ಅಂತ. ಈಗ ಅದನ್ನ ಅವಳು ಕೊಡಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಅವಳಿಗೆ ಸರ್ಪ್ರೈಸ್ ಮಾಡೋಣ ಹೋಗಿ ಕೊಟ್ಬಿಟ್ಟು. ಅವಳು ಹೆಂಗ್ ರಿಯಾಕ್ಟ್ ಮಾಡೋದು ನಿಮ್ಗೆ ತೋರಿಸ್ತೀನಿ. ಯೂಶಲಿ ಏನಾಗುತ್ತೆ ಅಂದ್ರೆ, ನಾವು ಯಾವ್ದು ಚೆನ್ನಾಗಿ ಮಾಡ್ತೀವಿ, ವಾಟ್ ವಿ ಆರ್ ಗುಡ್ ಅಟ್, ಅದನ್ನ ಮಾಡಿ ಕೊಟ್ರೆ ಬರ್ಡೇಸ್ಗೆ ಮತ್ತೆ ಸ್ಪೆಷಲ್ ಅಕೇಶನ್ಸ್ಗೆ ಖುಷಿ ಆಗುತ್ತೆ. ಬಟ್ ನಮ್ಗೆ ಏನ್ ಬರಲ್ಲ, ನಮ್ಗೆ ಯಾವ್ದು ವರ್ಷಂಗಿದೀವಿ, ವೀಕ್ ಆಗಿರ್ತೀವಲ್ಲ ಕೆಲವು ಸೆಕ್ಷನ್ಸ್ ಗಳಲ್ಲಿ. ಈಗ ನನ್ಗಂತೂ ಆರ್ಟ್ಸ್, ಡ್ರಾಯಿಂಗು, ಕ್ರಾಫ್ಟ್ಸ್ ಇದೆಲ್ಲ ಸಿಕ್ಕಾಬಟ್ಟೆ ಪೂರ್ ನಾನು ಚಿಕ್ಕ ವಯಸ್ಸಿಂದನು. ಈ ತರದೇನಾದ್ರು ಮಾಡಿ ಕೊಟ್ರೆ ಅವಾಗ ಆಕ್ಚುಲ್ ಸರ್ಪ್ರೈಸ್ ಆಗುತ್ತೆ. ಬಿಕಾಸ್ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ ನಾವು ಈ ತರ ಮಾಡ್ತೀವಿ ಅಂತ. ಸೊ ನಾನು ಅದಕ್ಕೆ ಹ್ಯಾಂಡ್ ಮೇಡ್ ರೋಸ್ ಮಾಡೋಣ, ಫಸ್ಟ್ ರೋಸ್ ಮಾಡೋಣ ಶುರು ಮಾಡಿದ್ದು. ಆಮೇಲೆ ಬೊಕೆನೆ ಮಾಡ್ಬೋಣ, ರೋಸ್ ಮಾಡ್ತಿದ್ದೀನಲ್ಲ ಅಂದ್ಬಿಟ್ಟು ಒಂದು ಬೊಕೆ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಸೊ ಶೀಲ್ ಬಿ ಸರ್ಪ್ರೈಸ್, ಅದಂತೂ ನಿಜ. ಬಟ್ ಯಾವ ರೀತಿ ಯಾವ ಲೆವೆಲ್ ಸರ್ಪ್ರೈಸ್ ಆಗ್ತಾಳೆ ಅಂತ ಗೊತ್ತಿಲ್ಲ ನನಗೂ. ಸೊ ಐ ಆಮ್ ಆಲ್ಸೋ ಎಕ್ಸೈಟೆಡ್. ಸೊ ನೋಡೋಣ, ಈಗ ಹೋಗಿ ಕೊಟ್ಟು ಅವಳಿಗೆ ಖುಷಿ ಪಡಿಸೋಣ. ಅಟ್ ದ ಎಂಡ್ ಆಫ್ ದ ಡೇ ಅದನ್ನೇ ತಾನೇ ಮುಖ್ಯ, ಖುಷಿ ಪಡಿಸೋದು ಬರ್ಡೇ ದಿನ. ಸೊ ಬನ್ನಿ ಹೋಗೋಣ. ಸೊ ಇವಾಗ ಪ್ರೇರಣಾ ಅವ್ರ ಅಪಾರ್ಟ್ಮೆಂಟ್ ಎಂಟರ್ ಆಗಿದ್ದೀನಿ ಟು ಸರ್ಪ್ರೈಸ್ ಹರ್ ವಿತ್ ಮೈ ಹ್ಯಾಂಡ್ ಮೇಡ್ ಬೊಕ್ಕೆ. ಸೊ ಅವಳಿಗೆ ಇಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ, ಆಚೆ ಬಾ ಅಂತ. ಅವಳು ಬಂದಾಗ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೋಡೋಣ. ಸೊ ಇದು ನಮ್ಮ ಬೊಕ್ಕೆದು ಫೈನಲ್ ಔಟ್ಪುಟ್. ಇಲ್ಲೊಂದು ರಿಬ್ಬನ್ ಕಟ್ಟಿದ್ದೀನಿ. ಇದು ಆಚೆ ಕಡೆದು ವೈಟ್ ಕಲರ್ ಹಾಕಿರೋದು ಸ್ವಲ್ಪ ಮಾಡೋಕೆ ಗೊತ್ತಾಗಿಲ್ಲ, ಹೀಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ. ಬಟ್ ಚೆನ್ನಾಗಿ ಕಾಣ್ತಾ ಇದೆ. ಒಂದು ಹ್ಯಾಂಡ್ ಮೇಡ್ ಬೊಕ್ಕೆ ಥರ ಏನು ಕಾಣ್ತಾ ಇಲ್ಲ, ಪ್ರೊಫೆಷ್ನಲ್ ಥರ ಲುಕ್ಸ್ ಬಂದಿದೆ. ಸೊ ಬಂದ್ಲು ಅನ್ಸುತ್ತೆ. ಹಾಯ್, ಹ್ಯಾಪಿ ಬರ್ಡೇ ಪ್ರೇ. ಮಾಡಿದ್ದ ಸೋ ಗುಡ್. ಹೆಂಗಿದೆ? ಹೆಂಗ್ ಮಾಡ್ದೆ ಗುರು? ಯೂಟ್ಯೂಬ್ ನೋಡ್ಕೊಂಡ್ ಮಾಡಿದ್ದು. ನಿಜ ನೀವ್ ಮಾಡಿರೋದ? ಸೀರಿಯಸ್ ನಾನೇ ಮಾಡಿರೋದು, ಪ್ರೂಫ್ ಇದೆ ವಿಡಿಯೋ ಬೇಕಾರೆ. ಸೋ ಗುಡ್. ಇಷ್ಟೆಲ್ಲ ಬರುತ್ತಾ ನಿಂಗೆ? ಎಸ್, ಯು ಆರ್ ಹೈಯರ್ಡ್ ಇನ್ ಹೆವೆನ್ಲಿ ಗಿಫ್ಟ್ಸ್. ಸೋ ಗುಡ್. ಪೋಸ್ ಮಾಡಿ ಫೋಟೋಗೆ, ಹಿಂಗಿಡಿ. ಸೂಪರ್. ಸೊ ನಮ್ಮ ಪ್ರೊಫೆಷನಲ್ ಹ್ಯಾಂಡ್ ಮೇಡ್ ರೋಸ್ ದ ನೋಡಿ ಮೇಡಮ್ ಫುಲ್ಲು ಬೊಕ್ಕೆ ನೋಡಿ ಫಿದಾ ಆಗಿದ್ದಾರೆ. ಹೆಂಗನ್ಸ್ತು ಪ್ರೇಮ್? ಸಕ್ಕತ್ತಾಗಿದೆ. ನಂಗೆ ನಿಜ ನಂಬಕ್ಕಾಗ್ತಿಲ್ಲ ನೀವು ಮಾಡಿದ್ರೆ. ಆಕ್ಚುಲಿ ಇಟ್ಸ್ ವೆರಿ ಗುಡ್. ಐ ಹ್ಯಾವ್ ನೋ ವರ್ಡ್ಸ್. ಇವಳಿಗೆ ನಮ್ಮ ಸ್ಕಿಲ್ಸ್ ಪಾಪ ನಮ್ಮ ಸ್ಕಿಲ್ಸ್ ಗೊತ್ತಿದೆ, ಆರ್ಟಲ್ಲಿ ಹೆಂಗೆ ಮಾಡ್ತೀನಿ ಅಂತ. ಅದಕ್ಕೆ ಈ ಥರ ಮಾಡೋದು ಫುಲ್ಲು ಖುಷಿಯಾಗಿದೆ ಅವಳಿಗೆ. ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ದಟ್ ಶಿ ಈಸ್ ಹ್ಯಾಪಿ. ಸೊ ಎಷ್ಟು ಎಫರ್ಟ್ ಹಾಕಿ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ವೆನ್ ಪೀಪಲ್ ಆರ್ ಹ್ಯಾಪಿ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಸೊ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟಾರ್ಟಿಂಗಿಂದ ನಾನಿದ್ರು ಕೊನೆ ನೀವು ಹೇಳಕ್ಕೆ ಅವಳು ಬರಲೇಬೇಕಾಯ್ತು. ಸೊ ಇಷ್ಟು ಮಾಡ್ಬಿಟ್ಟು ಏನು ಬೇಕಾದ್ರೂ ಮಾಡಿ, ನಿಮ್ಮ ಇಷ್ಟ. ಹೋಗ್ಬಿಟ್ಟು ನೋಡೋದೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.